ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಂದ ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ. ಹೌದು ಸ್ನೇಹಿತರೆ, ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಯಾರ್ಯಾರು ಕಾಯ್ತಾ ಇದ್ರಿ ಅಂತವ್ರಿಗೆಲ್ಲ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಗೃಹಲಕ್ಷ್ಮಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ಬಂದ್ ಮಾಡಿಬಿಡಿ, ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಒಂದ್ ಕಡೆಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳ್ತಾರೆ, ರಾಜ್ಯ ಸರ್ಕಾರ ಹೇಳುತ್ತೆ ನಾವು ಹಣವನ್ನ ಟ್ರಾನ್ಸ್ಫರ್ ಮಾಡಿದೀವಿ, ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತಾರೆ. ನಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ, ಕಳೆದ 2-3 ಕಂತುಗಳಿಂದ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಬಡವರಿಗೆ 2,000 ಅಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇದರಿಂದ ಹಲವಾರು ಕೆಲಸ ಕಾರ್ಯಗಳನ್ನ ಅವರು ಮಾಡಿಕೊಳ್ತಾರೆ. ಸೊ ಅದಕ್ಕಾಗಿ 2,000 ರೂಪಾಯಿಗಾಗಿ ಕಾಯ್ತಾ ಇದೀವಿ, ಯಾವುದೇ ರೀತಿಯ ಹಣ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೊಡೋದೈತಪ್ಪ ಅಂತಂದ್ರೆ ಹಣ ಕರೆಕ್ಟ್ ಆಗಿ ಹಾಕಿ, ಇಲ್ಲಾಂದ್ರೆ ಬಿಟ್ಬಿಡಿ, ಬಂದ್ ಮಾಡ್ಬಿಡಿ, ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಜನ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಕೊನೆಗೂ ಎಚ್ಚೆತ್ಕೊಂಡಂತ ರಾಜ್ಯ ಸರ್ಕಾರ, ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅಂದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇನಿದ್ದಾರೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ ಆಗಿ ಈ ಒಂದು 21ನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗಿಲ್ಲ ಅಂದ್ರೆ, ಯಾರ್ಯಾರಿಗೆ ಹೋಗಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಆಗಿ ಬಿಡುಗಡೆ ಮಾಡ್ಬೇಕಂತ ಒಂದು ಆದೇಶವನ್ನ ಕೊಟ್ಟಿರೋದು. ಇಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅದೇ ರೀತಿಯಾಗಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು 21ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಇದ್ರ ಜೊತೆಗೆ ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ದಿನಾ ಅಕೌಂಟ್ ಅನ್ನ ನೀವು ಚೆಕ್ ಮಾಡ್ತಾ ಇರ್ತೀರಾ, ಇನ್ನೂ ಬಂದಿಲ್ಲ ಅಂದ್ರೆ ಬಹಳಷ್ಟು ಬೇಜಾರಾಗುತ್ತೆ. ಯಾಕಂದ್ರೆ ಕೆಲವರಿಗೆ ಮಾತ್ರ ಈ ಒಂದು ಹಣ ಬರ್ತಿರುವಂತದ್ದು, ಬಹಳಷ್ಟು ಮಂದಿಗೆ ಹಣ ಬರ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಆಗಿದೆ ಅಂತಾನೆ ತಿಳಿತಾ ಇಲ್ಲ ಅಂತ ಬಹಳಷ್ಟು ಮಂದಿ ಬೇಸತ್ತೋಗಿದ್ದಾರೆ. ಸೊ ಇವತ್ತ ಏನಿದೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಇವತ್ತ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಒಂದು 4,000 ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. 21ನೇ ಕಂತಿನ ಹಣ ಕೇವಲ 18 ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹಾಗಾದ್ರೆ ಯಾರೆಲ್ಲ 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ನಿಮ್ಮ ಖಾತೆಗಳಿಗೆ ಇವತ್ತ 100% ಆಗಿ ಹಣ ಬರ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಪೆಂಡಿಂಗ್ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಮತ್ತೆ ಇನ್ನು ಎಷ್ಟು ಮಂದಿ ಹಣವನ್ನ ಪಡೆದಿರಬಹುದು, ಈಗ 21ನೇ ಕಂತಿನ ಹಣ ಮತ್ತೆ 22ನೇ ಕಂತಿನ ಹಣ ಬಿಡುಗಡೆ ಆಯ್ತಾ ಇಲ್ಲ, ಎಲ್ಲಾ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಬಂದ್ರೆ ನಿಮ್ಗೆ ತಲೆಯಲ್ಲಿ ಬರೋದು ಒಂದು, ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ, ನಿಮ್ಗೆ ಇದು ಗೊತ್ತಿರುವಂತ ವಿಚಾರ. ಮತ್ತೆ ಅಟ್ ಎ ಟೈಮ್ ಎಲ್ಲಾ ಒಂದು ಅಮೌಂಟ್ ಅನ್ನ ಏಕಕಾಲಕ್ಕೆ ಬಿಡುಗಡೆ ಮಾಡೋಕೆ ಆಗೋದಿಲ್ಲ. ಸೊ ಆ ಒಂದು 2 ಕಾರಣಗಳಿಂದಾಗಿ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಡಿಲೇ ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಂದು ವಿಚಾರವನ್ನ ಮುಚ್ಚಿಡ್ತಾ ಇದೆ, ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಆಗ್ತಾ ಇಲ್ಲ, ಬಂದ್ ಮಾಡಿದೆ, ಕಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕೆ ಇದಕ್ಕ ಏನ್ ಕಾರಣ ಅಂತಂದ್ರೆ, ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಶ್ರೀಮಂತರು ಏನಿದ್ದಾರೆ BPL ಕಾರ್ಡ್ ಗಳನ್ನ ಹೊಂದಿದ್ದು ಈ ಒಂದು 5 ಗ್ಯಾರಂಟಿಗಳನ್ನ ಬೆನಿಫಿಟ್ ಗಳನ್ನ ಪಡಿತಾ ಇದ್ದಾರೆ. ಸೊ ಅಂತವರಿಗೆ ಹಣವನ್ನ ಹಾಕೋದನ್ನ ಬಂದ್ ಮಾಡಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಆದ್ರೆ ಎಲ್ಲರಿಗೂ ಅಲ್ಲ, ಕೆಲವು ಜನಗಳಿಗೆ ಮಾತ್ರ. ಇನ್ನು ಬಹಳಷ್ಟು ಮಂದಿ ಬಡವರಿಗೆ ಯಾಕೆ ಹಣ ಬರ್ತಾ ಇಲ್ಲಪ್ಪ ಅಂತಂದ್ರೆ, ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಈ 3 ಕಾರಣಗಳು. ಒಂದು ಟೆಕ್ನಿಕಲ್ ಎರರ್ ಆಗಿರ್ಬೋದು, ಒಂದು ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಆಗಿರ್ಬೋದು, ಮತ್ತೆ ಏಕಕಾಲಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ 3 ಕಾರಣಗಳು ನಮ್ಗೆ ಕೇಳಿ ಬರ್ತಾ ಇದೆ. ಇಲ್ಲಿ ನಮ್ಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೊ ಇವತ್ತ ಏನಿದೆ 18 ಜಿಲ್ಲೆಗಳಿಗೆ ಮಾತ್ರ 21ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ. 18 ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿ ಇವೆ. 1 ಚಿಕ್ಕಮಗಳೂರು, 2 ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮತ್ತೆ ಮೈಸೂರು, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಬಾಗಲಕೋಟೆ ಅಂತ ಹೇಳ್ತಾ ಇದ್ದಾರೆ. 18 ಜಿಲ್ಲೆಗಳಿಗೆ ಇವತ್ತ ಏನಿದೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದ್ರೆ 21ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ, ಕೆಲವರಿಗೆ ಮಾತ್ರ ಹಣ ಬಂದಿದೆ. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳು ಇರಬಹುದು. ರಾಜ್ಯದಲ್ಲಿ ಬಂಡವಾಳದ ಕೊರತೆ ಇದೆ, ಆ ಒಂದು ಕಾರಣದಿಂದನೇ ಈ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಸೊ ಇವತ್ತ ಏನಿದೆ ನಿಮಗೆ ಏನು ಮಧ್ಯಾಹ್ನದ ಹೊತ್ತಿಗೆ ಈ ಒಂದು 21ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಮತ್ತೆ ಬಹಳಷ್ಟು ಮಂದಿಗೆ ಈಗಾಗಲೇ ಪೆಂಡಿಂಗ್ ಹಣ ಕೂಡ ಬಂದಿದೆ ಅಂತ ಕೇಳಿ ಬರ್ತಾ ಇದೆ. ಸೊ ಯಾರಿಗೆ ಇನ್ನು ಹಣ ಬಂದಿಲ್ಲ ತಪ್ಪದೆ ನೀವು ಕಮೆಂಟ್ ಮಾಡಬೇಕು, ಯಾವ ಜಿಲ್ಲೆಗೆ ಬಂದಿಲ್ಲ, ಇನ್ನು ಯಾರ್ಯಾರಿಗೆ ಹಣ ಬಂದಿಲ್ಲ, ಎಷ್ಟನೇ ಕಂತಿನ ಹಣ ಬಂದಿದೆ,
ಯಾವ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಮಾಡಿ. ನಮ್ಮ ಕೈಲಾದಷ್ಟು ಸಹಾಯವನ್ನ ನಿಮಗೆ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ. ಇವತ್ತ 100% ಆಗಿ 21ನೇ ಕಂತಿನ ಹಣ ಪೆಂಡಿಂಗ್ ಹಣ ಕೂಡ ಬರುವಂತ ಸಾಧ್ಯತೆ ಇದೆ. ಮತ್ತೆ 22ನೇ ಕಂತಿನ ಹಣದ ಬಗ್ಗೆ ಕೂಡ ಮಾಹಿತಿ ಇದೆ. ಇನ್ನು ಡಿ-ಬಿ-ಟಿ ಪುಷ್ ಹಂತದಲ್ಲಿ ಇದಂತೆ, ಇನ್ನೇನು ಬ್ಯಾಂಕ್ ಗಳಿಂದ ನೇರವಾಗಿ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. 2-3 ದಿನಗಳಿಂದ ಆದ್ರೂ ಕೂಡ 27ನೇ ಕಂತಿನ ಹಣ ಇನ್ನೂ ಬರ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆಗೆ ನಾವು ನೋಡೋದಾಯ್ತಪ್ಪ ಅಂತಂದ್ರೆ 21ನೇ ಕಂತಿನ ಹಣನೇ ಸರಿಯಾದ ರೀತಿಯಲ್ಲಿ ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ. ಇನ್ನು 22ನೇ ಕಂತಿನ ಹಣ ಯಾವಾಗ ಬರುತ್ತೋ ಗೊತ್ತಿಲ್ಲ. ಜನ ಏನಂತಿದ್ದಾರೆ, ನಮಗೆ ಸ್ವಲ್ಪ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು, 21ನೇ ಕಂತಿನ ಹಣ ಆಗಿರ್ಬೋದು, ಆ ಒಂದು ಹಣ ಬಂದ್ರೆ ಸಾಕು, ನಂತರ ನಮಗೆ ಹಂತವಾಗಿ ಸ್ವಲ್ಪ ಹಣ ಹಾಕಿದ್ರು ಕೂಡ ಸಾಕು, ಎಷ್ಟೋ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಕಾಯ್ದು ನೋಡೋಣ, ಇವತ್ತ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೇಕು. ಅಂದ್ರೆ ಅಕೌಂಟ್ಗಳನ್ನ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಯಾರಿಗೆ ಹಣ ಬಂತು ಯಾರಿಗಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.